ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇಲ್ಲಿ 2026ನೇ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ವಿಶೇಷ ವರ್ಗದವರಿಗೆ ಪರೀಕ್ಷೆಯೇ ಇಲ್ಲದೆ ಅಥವಾ ಇಲ್ಲಿ ಎಕ್ಸಾಮ್ ಇಲ್ಲದೇ ನೇರವಾಗಿ ಡೈರೆಕ್ಟ್ ಅಡ್ಮಿಷನ್ ಮಾಡಿಕೊಳ್ಳಿಕ್ಕೆ ಇಲ್ಲಿ ಸರ್ಕಾರ ನಿರ್ಧರಿಸಿದೆ. ಈ ಕುರಿತು ನಾನು ಸಾಕಷ್ಟು ವಿಡಿಯೋಗಳನ್ನು ತಮ್ಮೊಂದಿಗೆ ಶೇರ್ ಮಾಡಿರ್ತೀನಿ. ಯೂಟ್ಯೂಬ್ನಲ್ಲಿ ನಮ್ಮ ಚಾನಲ್ನಲ್ಲಿ ಇರ್ತವೆ, ತಾವು ಕೂಡ ವೀಕ್ಷಿಸಬಹುದು. ಇನ್ನು ಯಾರು ವೀಕ್ಷಿಸಿಲ್ಲ ವೀಕ್ಷಿಸಿ, ಏಕೆಂದರೆ ಇಲ್ಲಿ ಸರ್ಕಾರದ ಇಲ್ಲಿ ಒಟ್ಟು ಇರುವಂತಹ 43,000ಕ್ಕೂ ಹೆಚ್ಚು ಸೀಟುಗಳಲ್ಲಿ ಅದರ ಅರ್ಧದಷ್ಟು ಅಂದರೆ 50% ಸೀಟುಗಳನ್ನು ಇಲ್ಲಿ ಎಕ್ಸಾಮ್ ಇಲ್ಲದೇ ನೇರವಾಗಿ ಸೆಲೆಕ್ಟ್ ಮಾಡಿಕೊಳ್ಳಿಕ್ಕೆ ಸರ್ಕಾರ ಅವಕಾಶವನ್ನು ಕಲ್ಪಿಸಿದೆ. ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗಾಗಿ. ಹೌದು, ಇಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಇಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಕೂಡ ಕೆಲವೊಂದಿಷ್ಟು ವಿಶೇಷ ವರ್ಗಗಳನ್ನಾಗಿ ವಿಂಗಡಿಸಲಾಗಿದೆ. ಒಟ್ಟು 5 ರೀತಿಯ ವಿಶೇಷ ವರ್ಗಗಳನ್ನಾಗಿ ವಿಂಗಡಿಸಿ ಅದರಲ್ಲಿ 5 ವರ್ಗಕ್ಕೂ ಪ್ರತಿಯೊಂದು ವರ್ಗಕ್ಕೂ 10% ಸ್ಥಾನಗಳನ್ನು ಮೀಸಲಿಟ್ಟು ಅಲ್ಲಿ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಎಕ್ಸಾಮ್ ಇಲ್ಲದೇ ನೇರವಾಗಿ ಅಡ್ಮಿಷನ್ ಮಾಡಲಿಕ್ಕೆ ಸರ್ಕಾರ ಅವಕಾಶ ಕಲ್ಪಿಸಿದೆ. ಈ ಕುರಿತು ಕೆಲವೊಂದಿಷ್ಟು ಮಹತ್ವದ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಈ ಮಾಹಿತಿಯನ್ನು ತಮಗೆ ಯಾರೂ ಹೇಳದೇ ಇರಬಹುದು, ಹಾಗಾಗಿ ಯಾರೂ ಕೂಡ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಇಲ್ಲಿ ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ. ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ವಿಷಯ. ಇದನ್ನು ಯಾರೂ ತಮಗೆ ಹೇಳದೇ ಇರಬಹುದು ಅಥವಾ ಇದು ಪ್ರಚಾರಕ್ಕೆ ಬರದೇ ಇರಬಹುದು. ಏನೆಲ್ಲ ನಡೀತಾ ಇದೆ ಇಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅನ್ನೋದನ್ನು ತಮ್ಮೊಂದಿಗೆ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗಲಿ, ಬಹಳಷ್ಟು ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಇದು ಶೇರ್ ಆಗಲಿ ವಿಡಿಯೋ ಅಂತ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಹೌದು, ಈಗಾಗಲೇ ಕರ್ನಾಟಕ ಸರ್ಕಾರ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು, ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಒಟ್ಟು ಲಭ್ಯವಿರುವ 43,000ಕ್ಕೂ ಹೆಚ್ಚು ಸೀಟುಗಳಲ್ಲಿ ಇಲ್ಲಿ 50% ಸೀಟುಗಳನ್ನು ಎಕ್ಸಾಮ್ ಇಲ್ಲದೆ ಇಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿದೆ. ವಿಶೇಷ ವರ್ಗದ 5 ವಿಭಾಗಗಳಲ್ಲಿ. ಹಾಗಾದರೆ ಅರ್ಜಿಯನ್ನು ಯಾವಾಗ ಕರೀತಾರೆ, ಏನು ಮತ್ತು ಇಲ್ಲಿ ಅಪ್ಲಿಕೇಶನ್ ಹೇಗೆ ಸಲ್ಲಿಸುವುದು ಅನ್ನೋದ್ರ ಬಗ್ಗೆ ತಮಗೆ ಸೂಕ್ಷ್ಮವಾಗಿ ಬಹಳಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಇವತ್ತು ಹಂಚಿಕೊಳ್ತಾ ಇದ್ದೀನಿ. ಏನು ಅಂದರೆ ಇಲ್ಲಿ ತಾವುಗಳು ತಮ್ಮ ಮಗ ಅಥವಾ ಮಗಳು 5ನೇ ತರಗತಿಯಲ್ಲಿ ಈಗ ವಿದ್ಯಾಭ್ಯಾಸ ಮಾಡ್ತಾ ಇರಬೇಕು ಮತ್ತು ಇದೇ ವರ್ಷ ಇಲ್ಲಿ ಏಪ್ರಿಲ್ 10 ಒಳಗಾಗಿ ಅವರು ರಿಸಲ್ಟ್ ಬರಬೇಕು, ಮಾರ್ಕ್ಸ್ ಕಾರ್ಡ್ ಬರಬೇಕಾಗುತ್ತದೆ. 5ನೇ ತರಗತಿ ಉತ್ತೀರ್ಣ ಆಗಿರಬೇಕು, ಅವರ SATS ನಂಬರ್ ಇರಬೇಕು, ಅದರೊಂದಿಗೆ ಚಾಲ್ತಿಯಲ್ಲಿರುವಂತಹ ಜಾತಿ ಆದಾಯ ಪ್ರಮಾಣ ಪತ್ರ ಇರಬೇಕು, ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟಂತಹ ಪ್ರಮಾಣ ಪತ್ರ ಇರಬೇಕು. ಇವಿಷ್ಟು ಇದ್ದರೆ ಸಾಕು. ತಾವುಗಳಲ್ಲಿ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇದ್ದರೆ ಸಾಕು. ತಾವು ಏನು ಮಾಡಬೇಕಿಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಇಲ್ಲೇ ನೋಡಿ ಬಹಳಷ್ಟು ಮಹತ್ವದ ವಿಷಯ ಇರುವುದೇ ಇಲ್ಲೇ. ಯಾಕಂದರೆ ಇಲ್ಲಿ ರಾಜ್ಯ ಸರ್ಕಾರ, ನಾನು 2 ವರ್ಷ ಆಯಿತು ನೋಡ್ತಾ ಇದ್ದೀನಿ, ಇಲ್ಲಿ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಸಾಕಷ್ಟು ಟ್ರೈ ಮಾಡಿದರೂ ಕೂಡ ನಮಗೆ ಸೀಟುಗಳು ಸಿಗ್ತಾ ಇಲ್ಲ, ನಮ್ಮ ಶಾಲೆ ವಿದ್ಯಾರ್ಥಿಗಳದ್ದು. ಯಾಕೆ, ಏನು ಕಾರಣ ಅಂತ ನೋಡ್ತಾ ಹೋದಾಗ ಇಲ್ಲಿ ಇಡೀ ರಾಜ್ಯಾದ್ಯಂತ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಕಾಯ್ತಾ ಕುಳಿತಿರ್ತಾರೆ. ಇಲ್ಲಿ ಏನಾಗ್ತಾ ಇದೆ, ನಾನು ಕೂಡ ಇಲ್ಲಿ ಸರ್ಕಾರದ ಇಲ್ಲಿ ಹಂತದಲ್ಲಿ ವಿವಿಧ ಅಧಿಕಾರಿಗಳ ಜೊತೆಗೂ ಕೂಡ ನಾನು ಫೋನ್ನಲ್ಲಿ ಕೂಡ ಮಾತಾಡಿದ್ದೀನಿ. ಸಾಕಷ್ಟು ಶಾಲೆಯ ಪ್ರಾಂಶುಪಾಲರನ್ನು ಕೇಳಿದ್ದೀನಿ. ಅವರು ಹೇಳುವುದು ಒಂದೇ ಮಾಹಿತಿ, ಏನು ಅಂದರೆ ಆನ್ಲೈನಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತೆ, ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅಂತ ತಿಳಿಸ್ತಾರೆ. ಆದರೆ ಇಲ್ಲಿ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಲು ನಾವು ಪ್ರಯತ್ನಿಸಿದರೂ ಕೂಡ ಸಿಗ್ತಾ ಇಲ್ಲ ಸೀಟುಗಳು. ಯಾಕೆ ಅಂತ ನೋಡ್ತಾ ಹೋದಾಗ ಇಲ್ಲಿ ಒಟ್ಟು 50% ಸೀಟುಗಳನ್ನು ಡೈರೆಕ್ಟಾಗಿ ಎಕ್ಸಾಮ್ ಇಲ್ಲದೇ ಇಲ್ಲಿ ತಗೊಳ್ಬೇಕಾದಾಗ ಅಪ್ಲಿಕೇಶನನ್ನು ಇಲ್ಲಿ ಕ್ರೈಜ್ನವರು ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇವರು ಅರ್ಜಿಗಳನ್ನು ಆಹ್ವಾನಿಸ್ತಾರೆ. ಅದು ಹೇಗಿರುತ್ತೆ ಅಂತ ಹೇಳ್ತೀನಿ ನಿಮಗೆ. ಕಳೆದ ವರ್ಷದ್ದೇ ಉದಾಹರಣೆ ತಿಳಿಸೋದಾದರೆ ಬೆಳಗ್ಗೆ ನೋಡಿ 9 ಗಂಟೆಗೆ ಅವರು ಲಾಗಿನ್ ಓಪನ್ ಆಯಿತು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ. 12 ಗಂಟೆಗೆ ಒಂದು ಜಿಲ್ಲೆದ ಉದಾಹರಣೆ ಹೇಳ್ತೀನಿ ನಿಮಗೆ, ಕ್ಲೋಸ್ ಆಗಿಬಿಡ್ತು. ಏನು ಕಾರಣ ಅಂತ ನಮಗೂ ಗೊತ್ತಾಗಲಿಲ್ಲ. ತದನಂತರ ನಾನು ಅಧಿಕಾರಿಗಳೊಂದಿಗೆ ಮಾತಾಡಿದಾಗ ಅವ್ರು ಹೇಳಿದರು, ಇಲ್ಲಿ ಜೆನ್ಯೂನ್ ಆಗಿ ಲೀಗಲ್ ಆಗಿ ಅಪ್ಲಿಕೇಶನ್ಗಳನ್ನು ಹಾಕಿದ್ದಾರೆ, ಅವು ಸೆಲೆಕ್ಟ್ ಆಗಿದ್ದಾವೆ ಅಂತ ಅವರು ತಿಳಿಸಿದರು. ಹಾಗಾಗಿ ಇಲ್ಲಿ ತಾವುಗಳು ಕೂಡ ಏನು ಮಾಡಬೇಕು, ಈಗ ತಮಗೆ ಮೊಬೈಲಲ್ಲಿ ಅಪ್ಲಿಕೇಶನ್ ಹಾಕೋ ಸ್ವಲ್ಪ ಕಷ್ಟವಾಗ್ಬೋದು. ತಾವುಗಳು ಇಲ್ಲಿ ತಮಗೆ ಗೊತ್ತಿರುವಂತಹ ನೆಟ್ ಸೆಂಟರ್ ಅವರ ಸ್ವಲ್ಪ ಕಾಂಟ್ಯಾಕ್ಟ್ನಲ್ಲಿರಿ. ಯಾಕಂದರೆ ತಾವು ಅವರಿಗೆ ಮಾಹಿತಿ ಕೊಡಿ, ಈ ರೀತಿ ಅರ್ಜಿ ಕರೆದ ಕೂಡಲೇ ತಕ್ಷಣವೇ ನಮಗೆ ತಿಳಿಸಿ, ನಾವು ನಮಗೆ ಸಂಬಂಧಪಟ್ಟ ದಾಖಲೆಗಳು ತೆಗೆದುಕೊಂಡು ಬರ್ತೀವಿ. ಅಥವಾ ತಾವೇನು ಮಾಡ್ಬೋದು, ನಿಮಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಅವ್ರ ಕಡೆ ಕೊಡಿ. ನಿಮ್ಗೆ ಪರಿಚಯಸ್ಥರಾಗಿದ್ದರೆ ತಾವುಗಳು ಏನು ಮಾಡಬೇಕು, ಇಲ್ಲಿ ಅರ್ಜಿ ಕರೆದ ತಕ್ಷಣವೇ ಅರ್ಜಿಯನ್ನು ಹಾಕಬೇಕಾಗುತ್ತೆ. ಅಲ್ಲಿ ಖಾಲಿ ಪ್ಲೇಸ್ಗಳು ತೋರಿಸ್ತಾ ಹೋಗುತ್ತೆ. ಇಡೀ ಸ್ಟೇಟ್ ಲೆವೆಲಲ್ಲಿ ಏಕಕಾಲಕ್ಕೆ ಎಲ್ಲರೂ ಅರ್ಜಿ ಸಲ್ಲಿಸುವಾಗ ಮೊದಲು ಅರ್ಜಿ ಸಲ್ಲಿಸಿದಂತಹ ವಿದ್ಯಾರ್ಥಿಗಳದ್ದು ಆಯ್ಕೆಯಾಗುತ್ತದೆ. ಆದ್ದರಿಂದ ತಾವುಗಳು ಇದನ್ನು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳಿ, ಸೂಕ್ತ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಳಿ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಮೊರಾರ್ಜಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗುತ್ತದೆ.
ಅದು ಆರಂಭವಾಗುವುದರ ಒಳಗಾಗಿಯೇ ಇದು ಕೂಡ ಪ್ರಾರಂಭವಾಗುತ್ತೆ ವಿಶೇಷ ವರ್ಗದ್ದು. ಮತ್ತು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳು ತಾವು ಕೂಡ ಇಲ್ಲಿ ಅರ್ಜಿಗಳನ್ನು ಡೈರೆಕ್ಟಾಗಿ ಹಾಕಿ ಸೆಲೆಕ್ಟ್ ಆಗಲಿಕ್ಕೆ ಪ್ರಯತ್ನಿಸ್ಬೋದು. ಮಾರ್ಕ್ಸ್ಗಳು ಕಡಿಮೆ ಬಂದಂತಹ ವಿದ್ಯಾರ್ಥಿಗಳು, ಇದು ಎಲ್ಲ ಕಾಸ್ಟ್ ವಿದ್ಯಾರ್ಥಿಗಳಿಗೂ ಅನ್ವಯ ಆಗುತ್ತೆ ವಿಶೇಷ ವರ್ಗ ಅಂದಾಗ. ಆದರೆ ಆ ಶಾಲೆ ಯಾವ ವಸತಿ ಶಾಲೆ ಅಂತ ತಾವು ನೆನಪಿಟ್ಕೋಬೇಕು. ಉದಾಹರಣೆಗಾಗಿ ಪರಿಶಿಷ್ಟ ಜಾತಿ ವಸತಿ ಶಾಲೆ ಇದ್ದಾಗ ಅಲ್ಲಿ ಆ ಕಾಸ್ಟ್ನ ವಿದ್ಯಾರ್ಥಿಗಳಿಗೆ ಹೆಚ್ಚು ಮೀಸಲಾತಿ ಇರುತ್ತೆ, ಉಳಿದ ಕಾಸ್ಟ್ನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನು OBC ವಿದ್ಯಾರ್ಥಿಗಳಂದಾಗ OBC ವಸತಿ ಶಾಲೆಯಲ್ಲಿ ಅವರಿಗೆ ಜಾಸ್ತಿ ಮೀಸಲಾತಿ ಇರುತ್ತೆ. ಆದ್ದರಿಂದ ತಾವುಗಳು ಇಲ್ಲಿ ಯಾವ ಕಾಸ್ಟ್ನ ಶಾಲೆ ಇದೆ, ಯಾವ ವಸತಿ ಶಾಲೆ ಅನ್ನೋದು ತಾವು ಗಮನಿಸಬೇಕಾಗುತ್ತದೆ. ತಾವುಗಳು ಅರ್ಜಿ ಸಲ್ಲಿಸಲಿಕ್ಕೆ ವಿಶೇಷ ವರ್ಗದ ಪ್ರಮಾಣ ಪತ್ರ ಇರಬೇಕು. ಅದು ಇಲ್ಲ ಅಂದರೆ ಇಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಮತ್ತು ತಾವುಗಳು ಎಲ್ಲ ದಾಖಲೆಯನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಳಿ. ಏಪ್ರಿಲ್ 10ರ ಒಳಗಾಗಿ ಇಲ್ಲಿ ಅರ್ಜಿ ಆಹ್ವಾನವನ್ನು ಮಾಡ್ತಾರೆ. ತಾವುಗಳು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಿದ್ಧತೆಯಲ್ಲಿ ಇಟ್ಕೊಡಿ. ಯಾಕೆಂದರೆ ಇದು ರನ್ನಿಂಗ್ ಇರುವಂತಹ ಒಂದು ಪ್ರಮಾಣ ಪತ್ರ ಇರಬೇಕು. ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ವಿಶೇಷ ವರ್ಗದ ಪ್ರಮಾಣ ಪತ್ರ ತಾವು ಇಟ್ಕೋಬೇಕಾಗುತ್ತೆ. ಈ ಕುರಿತು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ವಿಶೇಷ ವರ್ಗದವರು ಅಂದರೆ ಯಾರು, ಯಾವ್ಯಾವ ದಾಖಲೆಗಳನ್ನು ಇಟ್ಕೊಳ್ಬೇಕು ಅಂತ. ತಾವೇನು ಮಾಡಿ ಅರ್ಜಿ ನಾವು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಷನ್ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾವುದೇ ಕ್ಷಣದಲ್ಲಿ ಅರ್ಜಿಗಳನ್ನು ಆಹ್ವಾನಿಸಿದರೆ ನಾನು ತಕ್ಷಣವೇ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ತಮ್ಮೆಲ್ಲರಿಗೂ ಕೂಡ ಈ ಚಾನಲ್ನಲ್ಲಿ ಬರುವಂಥ ಉಪಯುಕ್ತವಾದಂಥ ವಿಡಿಯೋಗಳಿರ್ತವೆ. ಸೊ ತಾವು ಯಾರು ಇಲ್ಲಿ ವಿಶೇಷ ವರ್ಗದಲ್ಲಿ ಇದ್ದೀರಿ, ತಮ್ಮ ಮಕ್ಕಳಿಗೆ ಶೈಕ್ಷಣಿಕ ಒಂದು ಪ್ರಗತಿಗೆ ಒಂದು ವಿಶೇಷ ವರ್ಗದ ಅಡಿಯಲ್ಲಿ ತಾವು ಸೆಲೆಕ್ಟ್ ಆಗ್ಬೋದು. ಇಲ್ಲಿ ಎಕ್ಸಾಮ್ ಬರೀದೇನೆ ಕೂಡ ಅಥವಾ ಬರೆದಿದ್ದವರಿಗೂ ಕೂಡ ಇದೊಂದು ಅನುಕೂಲ ಅಂತ ಹೇಳ್ಬೋದು. ಕಡಿಮೆ ಅಂಕಗಳು ಬಂದವರಿಗೆ ತಾವೆಲ್ಲರೂ ಕೂಡ ಇಲ್ಲಿ ಏಪ್ರಿಲ್ 10ರ ಒಳಗಾಗಿ ಅಪ್ಲಿಕೇಶನ್ ಆಹ್ವಾನ ಮಾಡ್ತಾರೆ. ತಾವೆಲ್ಲರೂ ಕೂಡ ಬೇಗನೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ, ತಡ ಮಾಡಬಾರ್ದು. ತಾವು ಈಗಾಗಲೇ ತಮ್ಮ ಹತ್ತಿರದ ನೆಟ್ ಸೆಂಟರ್ ಅವರ ಒಂದು ನಂಬರನ್ನು ಇಟ್ಕೊಳ್ಳಿ. ಅವರು ತಕ್ಷಣವೇ ತಾವು ಏನು ಮಾಡಬೇಕು, ಅವಾಗವಾಗ ಫೋನ್ ಮಾಡ್ತಾ ಇರಬೇಕು ಅವರಿಗೆ, ಕಾಲ್ಫರ್ಮ್ ಮಾಡಿದಾರಾ ಇಲ್ವಾ ಅಂತ. ಅಥವಾ ತಾವು ಕೂಡ ಹೋಗಿ ಭೇಟಿಯಾಗಿ ಬರಬೇಕು. ಈ ಮೂಲಕ ಏನು ಮಾಡ್ಬೋದು, ತಾವು ಮಾಹಿತಿಯನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇಂತಹ ಮಾಹಿತಿಗಳು. ಮತ್ತು ಅದು ಅಲ್ಲದೆ ಅವತ್ತು ಅಪ್ಲಿಕೇಶನ್ ಕರೆದು ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ತಡ ಮಾಡಿದರೆ ಒಂದು ಗಂಟೆ ಲೇಟ್ ಆದರೂ ಕೂಡ ಸೀಟುಗಳು ಭರ್ತಿ ಆಗುವಂತಹ ಚಾನ್ಸಸ್ ಇರುತ್ತೆ. ಇಲ್ಲಿ ಯಾವುದೂ ಕೂಡ ಎಲ್ಲವೂ ಆನ್ಲೈನಲ್ಲೇ ನಡೆಯುವುದರಿಂದಾಗಿ ತಾವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಆಗಲೇ ಒಂದು ನಿಮಗೆ ಪ್ರವೇಶ ಪತ್ರ ಬರುತ್ತೆ. ಅದನ್ನು ಪ್ರಿಂಟ್ ತೊಗೊಂಡು ಸಂಬಂಧಪಟ್ಟಂಥ ದಾಖಲೆಗಳನ್ನು ತೆಗೆದುಕೊಂಡು ಯಾವ ಶಾಲೆ ಬೇಕೋ ಆ ಶಾಲೆಗೆ ಹೋಗಿ ನೀವು ಅಡ್ಮಿಷನನ್ನು ಮಾಡ್ಬೋದು. ಲಭ್ಯವಿರುವ ಸೀಟುಗಳು ಅಲ್ಲಿ ಶೋ ಆಗುತ್ತೆ ಆನ್ಲೈನಲ್ಲಿ ಯಾವ್ಯಾವ ಶಾಲೆಯಲ್ಲಿ ಇದ್ದಾವೆ ಅಂತೇಳಿ. ಮೊದಲು ಸ್ವಂತ ತಾಲೂಕು ತೋರಿಸುತ್ತೆ, ಅದು ಇಲ್ಲ ಅಂದರೆ ಔಟ್ ಆಫ್ ತಾಲೂಕನ್ನಲ್ಲಿ ತೋರಿಸುತ್ತೆ ಅಂತ ಹೇಳ್ಬೋದು. ನಾನು ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟಂಗೆ ತಿಳಿಸಿಕೊಟ್ಟಿದ್ದೀನಿ. ಎಲ್ಲರೂ ಕೂಡ ತಾವು ಸೂಕ್ತವಾದ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಳಿ. ಇನ್ನೇನು ಬಹಳ ದಿನ ಇಲ್ಲ, ಒಂದು 8ರಿಂದ 10 ದಿನ ಒಳಗಾಗಿ ಅರ್ಜಿಗಳನ್ನು ಆಹ್ವಾನ ಮಾಡ್ತಾರೆ. ಅಷ್ಟರೊಳಗಾಗಿಯೇ ತಾವುಗಳು ಎಲ್ಲ ದಾಖಲೆ ಸಿದ್ಧತೆಯಲ್ಲಿ ಇಟ್ಕೊಂಡು ಆನ್ಲೈನನ್ನು ಅರ್ಜಿ ಸಲ್ಲಿಸಬೇಕಾಗುತ್ತೆ. ತಾವು ಸಂಬಂಧಪಟ್ಟಂಥ ನಿಮ್ಮ ಮೊಬೈಲಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಕನ್ಫ್ಯೂಸ್ ಆದರೆ ಅಥವಾ ಸಾಧ್ಯವಾಗದೇ ಇದ್ದರೆ ತಾವು ನೆಟ್ ಸೆಂಟರ್ನಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಆದಷ್ಟು ಬೇಗನೆ ಅರ್ಜಿ ಸಲ್ಲಿಸಬೇಕು. ಯಾಕಂದರೆ 2-3 ಗಂಟೆಯಲ್ಲಿ ಎಲ್ಲ ಸೀಟುಗಳು ಕೂಡ ಕ್ಲೋಸ್ ಆಗೋ ಚಾನ್ಸಸ್ ಇರ್ತವೆ ಅಂತ ಇವತ್ತಿನ ವಿಡಿಯೋ ಮೂಲಕ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.